ಅಂತಂದ್ರ ಯಾವುದೇ ಜಯಂತಿ ಮಾಡ್ಬೇಕಪ್ಪ ಅಂತಂದ್ರ ಏನಾಗ್ತದೇನಪ್ಪ, ನಾವ್ ಯಾಕೆ ಮಾಡ್ಬೇಕು, ಅವ್ರೇನತ್ತಾರೇನು ಇವ್ರೇನತ್ತಾರೇನತ್ತ ನಮ್ಮಲ್ಲಿ ಭಾವನೆಗಳು ಬರಾಕತ್ತಾವ. ಹಿಂಗ ಯಾಕೆ ಬರ್ಲಾಕತ್ತಾವಪ್ಪ ಅಂತಂದ್ರ ನಾವು ಎಲ್ಲೇ ಎಡಲಾಗ್ತೀವಿ. ನಾವು ಅಲ್ಲನ್ನು ಬಿಟ್ಟು ಮತ್ತೊಬ್ರಿಗೆ ಏನಾರ ತಿಳಿಲಾಕತ್ತೀವಿ. ಅದಕ್ಕೆ ನಮ್ಮಲ್ಲಿ ಭಾವನೆಗಳು ಏನ್ ಬರಾಕತ್ತಾವಪ್ಪ ಅಂದ್ರ ನಾವು ಮನುಷ್ಯರಿಗೆ ಅಂಜಲಾಕತ್ತೀವಿ. ಅಂಜೋದ ಅವಶ್ಯಕತೆ ಇಲ್ಲ. ಯಾಕೆ ಅಂಜಬೇಕು? ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಇವತ್ತಿನ ದಿವಸ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡ್ಬೇಕಂದ್ರೆ ನಾವು ಅಂಜಬೇಕೇನು? ಯಾಕೆ ಅಂಜಬೇಕು? ಟಿಪ್ಪು ಸುಲ್ತಾನ್ ಅವರು ಯಾರು ಅವರು? ಈ ದೇಶಕ್ಕೆ ಏನು ಕೊಡುಗೆ ಅವ್ರದ್ದು? ಈ ದೇಶಕ್ಕಾಗಿ ತಮ್ಮ ಸ್ವಂತ ಮಕ್ಕಳನ್ನು ಒತ್ತಿ ಇಟ್ಟು ಈ ದೇಶನೆಲ್ಲ ಆಜಾದ್ ಮಾಡುವಂತ ಕೆಲಸ ಏಕೈಕ ವ್ಯಕ್ತಿ ಈ ದೇಶದಾಗ ಮಾಡಿದ್ದು ಹಜರತ್ ಟಿಪ್ಪು ಸುಲ್ತಾನ್ ರವರು. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಹಜರತ್ ಟಿಪ್ಪು ಸುಲ್ತಾನ್ ರವರು ಮುಸಲ್ಮಾನರಂತ ಟೀಕಿಸ್ತಾರೆ. ನಾವು ಮುಸಲ್ಮಾನರು ಅಂತ ಟೀಕಿಸ್ತಾರೆ ಅವರಿಗೆ. ಹಜರತ್ ಟಿಪ್ಪು ಸುಲ್ತಾನ್ ರವರು ಯಾವುದೇ ಜಾತಿಗಾಗಿ ಸೀಮಿತರಲ್ಲ. ಹಜರತ್ ಟಿಪ್ಪು ಸುಲ್ತಾನ್ ಅವರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಕಿವಿ ಬಿಚ್ಚಿ ಕೇಳ್ರಿ. ಫ್ರೀಡಮ್ ಫೈಟರ್, ಏಕೈಕ ವ್ಯಕ್ತಿ. ಅವರಿಗೆ ಷಡ್ಯಂತ್ರದಿಂದ ಏನದ, ಅವ್ರಿಗೆ ಶಹೀದ್ ಮಾಡ್ಲಾಯ್ತು. ಇವತ್ತಿನ ದಿವಸ ಆದ್ರೂ ಆ ಬ್ರಿಟಿಷರು ಕೆಲವು ಗದ್ದಾರ ಜೊತೆ ಸೇರಿ ಏನದ ಅವತ್ತು ಹೆಂಗ್ ಶಹೀದ್ರ ಅವರಪ್ಪ ಅಂತಂದ್ರೆ ಅವ್ರು ಕೋಟೆ ಬಳಿಗೆ ಏನಾಗ್ತದೆ, ಒಂದು ಸಣ್ಣ ಒಂದು ಇದು ಮಾಡ್ತಾರ, ಅವ್ರದ್ದು ಒಂದು ಸುರಾಖಿ ಹಾಕ್ತಾರ, ಒಂದು ಇದು ಮಾಡಿ ಏನಾಗ್ತದ, ಅವತ್ತಿನ ದಿವಸ ಏನದ ಮೀರ್ ಸಾದಿಕ್ರು ಅವರಿಗೆ ಆ ಸೈನಿಕರಿಗೆ ಏನ್ ಮಾಡ್ತಾರ, ಪಗಾರ ಕೊಡ್ತೀನಿ ಅಂತ ಕರೆದೇನದ ಅಲ್ಲಿ ಅವ್ರಿಗೆ ಕೆಲಸ ಹಚ್ತಾರ, ಈ ಕಡೆ ಅವ್ರಿಗೆ ಸೇರ್ಲಾಕ ಹಚ್ತಾರ. ಹಂಗಾಗಿ ಅಲ್ಲಿ ಆಕ್ರಮಣ ಆಗ್ತದ. ಆಕ್ರಮಣ ಆಗೋ ಮುಂದೆ ಏನದ, ಅವ್ರು ಜ್ಯೋತಿಷ್ರು ಹೇಳ್ತಾರ, ಇವತ್ತಿನ ದಿವಸ ನಿಮ್ಗೆ ಸುಮಾರು ಟೈಮ್ ಅದ, ಅಲ್ಲಿ ಹೋಗ್ಬೇಡ್ರಿ, ನೀವು ಒಟ್ಟೆ ಹೋಗ್ಬೇಡ್ರಿ, ಇವತ್ತು ನಿಮ್ಗೆ ಸುಮಾರು ಟೈಮ್ ಆದತ್ತ ಅಂತ ಹೇಳ್ತಾರ. ಆದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತ್ ಅಲ್ಲ ಹೇಳ್ತಾರ ಗೊತ್ತೇನು, ನನ್ನ ಸೈನಿಕರ ಜೊತೆ ನಾನು ಹೋರಾಡಿ ಸಾಯ್ತೇನೆ, ನಾ ಓಡಿ ಹೋಗಲ್ಲ ಅಂತ ಹೇಳ್ತಾರ ಅವರು. ಯಾಕೆ ಓಡಿ ಹೋಗಿಲ್ಲ ಅವರು? ಇವತ್ತಿನ ದಿವಸ ಅವರಷ್ಟು ಹೋರಾಡ್ಯಾರತ್ತ ಇವತ್ತಿನ ದಿವಸ ನಾವೆಲ್ಲ ಶಾಂತ ರೀತಿಯಲ್ಲಿ ಕೂತಿದ್ದೀವಿ. ಯಾವನೇ ಒಬ್ಬ ಹುಚ್ಚುವ ಮೇಲೆ ಹೇಳ್ತಾನೆ, ವಿಜಯಪುರದಾಗ ಗದಗರಾಗ ನಿಂತು ಹೇಳ್ತಾನೆ, 50 ಶಬ್ದದಾಗ ಹೇಳ್ತಾನೆ, ಏ ಬೊಕಳಪ್ಪ, ನಿನ್ನ ಹೆಸರನ್ನ ತೋಳಕ್ ಅವಶ್ಯಕತೆ ತಿಳಿಯಲ್ಲ, ಇವತ್ತಿನ ದಿವಸ ನಾಮಕರಣ ಮಾಡ್ಬೇಕಾಗ್ತದ ಮುಕಳಪ್ಪ ಅಂತ. ಏ ಮುಕಳಪ್ಪ, ಮೊದಲ ಇತಿಹಾಸ ನೋಡು, ನೀ ಮಾತಾಡುವಂತ ಶೈಲಿ ನೋಡು. ನೀನು ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತದ್ದು ಒಂದು ಹುದ್ದೆ ಮ್ಯಾಗದಿ. ನೀವೊಂದು ಶಾಸಕ ಆಗಿ ಯಾರಿಗೆ ಏನು ಮಾಡುವಂತ ಸ್ವಲ್ಪ ಕಲಿ. ನೀ ಏನು ಬೈಲಾಕತ್ತೇಲ್ಲ, ನಾವು ಬೈದ್ರ ರಕ್ತ ಬರ್ಲಾಕ್ ಕಿವ ಬರ್ತದ, ಕಿವದಿಂದ ನಿನ್ಗ. ಆದ್ರೆ ನಮ್ಮ ಸಮಾಜ ನಮ್ದು ಧರ್ಮ ಕಲಸಲ್ಲ. ಈ ವೇದಿಕೆ ಮುಖಾಂತರ ನಾ ಚೇತಾವಣೆ ಕೊಡ್ತಾ ಇದ್ದೀನಿ ನಿನಗೆ, ಸುಧಾರಿಸ್ಕೊ. ಯಾಕಂದ್ರೆ ಶಾಸಕ ಇದೆ, ಶಾಸಕ ಸ್ಥಾನದಾಗ ಗೌರವ ಅದಕ್ಕೆ, ಆ ಗೌರವ ತರುವಂತ ಕೆಲಸ ಮಾಡ್ತಿ ಅಂತ ನಾ ಭಾವಿಸ್ತೇನೆ. ಇಲ್ಲದಲ್ಲಿ ಏನಾಗ್ತದ, ನಾವು ಮುಸಲ್ಮಾನರು ಕೂಡ ಏನದ, ಈ ಶಾಲೆ ಶಾಲ ಇಲ್ಲಿ ಕಪ್ಕೋಬೇಕಾಗ್ತದ. ಇಲ್ಲಿ ಕಪ್ಕೋಬೇಕಾಗ್ತದೆ. ಎಲ್ಲ ಕೇಳಕತ್ತೇನೆ ಅಂದ್ರೆ ಇದು ಶಾಲ್ ಇಲ್ಲಿ, ಇದು ಕಫನ್ ಕಪಡ ಅಂತ ಹೇಳಬೇಕಾಗ್ತದ. ಯಾಕಂದ್ರ ಇವತ್ತಿನ ದಿವಸ ಅಯ್ಯೂಬ್ ನಾಟಿಕಾರ ಸುಮಾರು ಇರ್ಬೋದು, ಎಲ್ಲರೂ ಸುಮಾರು ಇರ್ಬೋದು, ಆದ್ರ ಧರ್ಮಕ್ಕೆ ಯಾವ ಬೈತಾನ, ಧರ್ಮ ಯಾವುದೋ ಧರ್ಮ ಏನದ ಸುಮಾರು ಕಲ್ಸಲ್ಲ. ಯಾವತ್ತು ಸನಾತನ ಧರ್ಮ ಆಗ್ಲಿ, ಇಸ್ಲಾಂ ಧರ್ಮ ಆಗ್ಲಿ, ಆ ಧರ್ಮಕ್ಕೆ ಟೀಕೆ ಮಾಡುವಂತ ವ್ಯಕ್ತಿ ಯಾರಿದ್ರ ಅದು ಯಾವನೇ ಇರಲಕ್ಕ, ಅವನಿಗೆ ವಿರೋಧ ಇರ್ತದ. ಅವ್ರ ಪರವಾಗಿ ಏನಾರ ಇದು ಕಫನ್ ಕಪಡ ಯಾವಾಗ್ಲೂ ಇದ್ದೇ ಇರ್ತೈತಿ. ಈ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ, ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮುಸಲ್ಮಾನ್ ಸಮಾಜದವ್ರಿಗೆ ಕೈ ಜೋಡಿಸ್ತೀನಿ ನಾನು. ಇಷ್ಟು ದಿವಸ ಏನಾಗ್ಯದ ಅದು ಬಿಡ್ರಿ, ನಾವೆಲ್ಲರೂ ಚಂದಾಗಿ ಬಾಳೋನು. ನಾವು ಮೊಟ್ಟ ಮೊದಲಿಗೆ ಏನಾದ ಸಂದೇಶ ಏನ್ ಕೊಡೋಣಪ್ಪ ಅಂತಂದ್ರೆ, ನಾವೆಲ್ಲರೂ ಒಂದು, ನಾವು ಸಲಾಂ ಮಾಡೋರು,
ಸಲಾಮ್ ಅಂದ್ರೆ ಸಲಾಮತಿಗೆ ದ್ವಾ ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು ಅಂತ ಹೇಳ್ತೀವಿ ನಾವು. ಒಬ್ರಿಗೊಬ್ರಿಗೆ ನಾವೇನಾದ್ರು ನಾವು ನೀವು ಚೆನ್ನಾಗಿರಿ, ದೇವ್ರು ನಿಮ್ಗೆ ಶಾಶ್ವತವಾಗಿರ್ಲಿ ಅಂತ ಸಲಾಮ್ ಮಾಡ್ತೀವಿ. ಇವತ್ತಿನ ನ್ಯೂಸ್ ನೋಡ್ಬೇಕಂದ್ರೆ ನಮ್ಮ ಸಾದಿಕಣ್ಣ ಅವ್ರು ಎಲ್ಲೇ ಇದ್ರು ಅವರು ಪಾಪ ದಸ್ಕಿರ್ ಮುಲ್ಲಾ ಅವರು. ಇವತ್ತಿನ ದಿವ್ಸ ನಾವು ಏನು ಮಾಡಕತ್ತೀವಿ? ನಾವು ಲೀಡರ್ಶಿಪ್ ಎಲ್ಲಿ ಮಾಡಕತ್ತೀವಿ? ಮನ್ಯಾಗ ಮಾಡಬೇಡ ಲೀಡರ್ಶಿಪ್, ಬರ್ರಿ ಹೊರಗೆ ಸೊಟ್ಟ ಹೊರಗೆ ಬಂದು ಸಮಾಜ ಪರವಾಗಿ ಓಡಾಡ್ರಿ. ಇವತ್ತಿನ ದಿವಸ ಈ ಮುಖಾಂತರ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಬಯಸ್ತೀರಪ್ಪ ಅಂತಂದ್ರ, ನಿಮ್ಮ ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ ಅಂತ ನೀವೆಲ್ಲ ಹೇಳಿದ್ರಿ. ಎಲ್ಲಾರು ಎಲ್ಲ ಇಲ್ಲಿ ಶಾಸಕರು ಎಲ್ಲ ಗೆದ್ದು ಬಂದವರು ಇವತ್ತಿನ ದಿವಸ ಜಯಂತಿ ಮಾಡೋದು ಎಲ್ಲಿ ಅದ? ಯಾರು ಕೇಳಕತ್ತೀರಿ? ಟಿಪ್ಪು ಸುಲ್ತಾನ್ ಸರ್ಪರಾಗಿ ಹೋರಾಡದವ್ರ ಮೇಲೆ ಕೇಸ್ ಅದಾವ. ಆ ಕೇಸ್ ಹಿಂದೆ ತಂಡಿ ತೆಗೆದಿಲ್ಲ. ಈ ಮುಖಾಂತರ ನಾನು ಸನ್ಮಾನ್ಯ CM ಸಾಹೇಬರಿಗೆ ಏನ್ ಬೇಡ್ಕೊತೀನಪ್ಪ ಅಂದ್ರ, ನಮ್ಮ ಮುಸಲ್ಮಾನ್ ಸಮಾಜದವ್ರಿಗಾಗ್ಲಿ ಎಲ್ಲ ಸಮಾಜಗಾಗ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹಿ ಅವರ ಜಯಂತಿ ಅಧಿಕೃತವಾಗಿ ಮಾಡ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ರಿ ಅಂತ ಈ ಮುಖಾಂತರ ಸಮಾಜ ಪರವಾಗಿ ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ಹಾಗಾಗಿ ನಾ ಮಾತಾಡೋರು ಬಹಳ ಅದಾವ, ವಿಷಯಗಳು ಬಹಳ ಅದಾವ. ನಾ ದಸ್ಕಿರ್ ಅಣ್ಣವ್ರು ಸಾದಿಕ್ ಅಣ್ಣವ್ರದ್ದು ಮಾತು ಕೇಳ್ಬೇಕಾಗ್ಯದ. ನನಗೂ ಗೊತ್ತು, ಏನಾರು ಹೇಳಿದ್ರೆ ಹೇಳಬೇಕು. ಆದ್ರೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಮಾಜದವ್ರಿಗೆ ಹೇಳ್ತೇನೆ, ನೀವು ಯಾರಿಗೆ ಶಾಸಕರು ಮಾಡ್ತಿರಲ್ಲ ಮಾಡಿ, ನಿಮ್ಗೆ ಏನು ನಾ ಯಾವ್ದಾಗ ಕೇಳಲ್ಲ. ಆದ್ರ ಶಾಸಕರು ಯಾರಿಗೆ ಮಾಡ್ತೀರಂದ್ರ ಅವ್ರ ಬಳಿ ಕೆಲಸ ತಗೊಳ್ಳುವಂಥದ್ದು ಕೆಲಸನೂ ಇರ್ರಿ, ಶಕ್ತಿ ಇರ್ರಿ. ಶಕ್ತಿ ಯಾವಾಗ ಬರ್ತದಪ್ಪ ಅಂದ್ರೆ ನಮ್ಮ ಮನಸ್ಸ ನಮ್ಮ ಆತ್ಮ ನಾವು ಮಾಡ್ಕೋಬಾರ್ದು. ಇವತ್ತಿನ ದಿವಸ ನಾವು ಎದಕ್ಕೆ ಕಮ್ಜೋರ್ ಇದೀವಿ ಅಂದ್ರೆ ನಮ್ಮ ಆತ್ಮ ಮಾಡ್ಕೊಳಕತ್ತೀವಿ. हजरत अली का कॉल है, जिसने जमीर बेच लिया वो जिंदा लाश रह सरकार. जिंदा लाश को बुरा में लाश बनने की जरूरत नहीं. हालात बहुत खराब हैं. जब तक तुम्हारे हक के लिए तुम्हें लड़ते नहीं तब तक तुम्हें कुछ नहीं मिलने वाला नहीं. जब तक बच्चा रोता नहीं तब तक माँ दूध नहीं पिलाती जैसा है. उसके अंतर मैं हाथ जोड़ के विनती करता हूँ आपसे, मैं मौदूबाना गुजारिश करता हूँ, ये सियासत छोड़ दो. हाँ, सियासत करना है करो, बट तुम्हारे हुकूक जो है कभी भी लड़ को लेने की कोशिश करो. जो भी एमएलए रहता है कि नहीं, जो भी पार्टी करता है कि नहीं, सब जन आज हमारे इंडी के होते कि नहीं, पूरे स्टेट में होते कि नहीं, जो लोग हमें जहां कांग्रेस के एमएलए, जो भी एमएलए उनको वोट करी, तुम्हें वोटिंग करी, उनको सब जनों को बोलो ಟಿಪ್ಪು ಸುಲ್ತಾನ್ ಜಯಂತಿ ನಮ್ಗೆ ಆಚರಿಸ್ಲಿಕ್ಕೇನದ, ನೀವು ವಿಧಾನಸಭಾದಾಗ ಕೈ ಎತ್ತಿ ಮಾತಾಡ್ಬೇಕಂತ ಎಲ್ಲರಿಗೆ ಹೇಳಿ. ಇವತ್ತಿನ ದಿವಸ ನಮ್ಮ ಇಂಡಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಯಶವಂತರಾಯ್ ಅವರಿಗೆ ನಾನು ವೈಯಕ್ತಿಕವಾಗಿ ವಿರೋಧ ಮಾಡ್ತೀನಿ, ಅದು ಬಹಿರಂಗವಾಗಿ ಹೇಳ್ತೀನಿ. ಆದ್ರ ಇವತ್ತಿನ ದಿವಸ ಈ ಸಭೆಯಲ್ಲಿ ಈ ಮುಖಾಂತರ ನಾನು ಅವ್ರಿಗೆ ಕಳ್ಕಳಿ ವಿನಂತಿ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಶಾಸಕರೇ, 99% ನಮ್ಗೆ ಈ ಭಾಗದ ಜನ ಮುಸಲ್ಮಾನ್ ಸಮಾಜದವ್ರು ಕೂಡಿ ನಿಮ್ಗೆ ಶಾಸಕರು ಮಾಡ್ಯಾರ. ಅವ್ರ ಪರವಾಗಿ ಏನು ಮಾಡೋದು ಅವಶ್ಯಕತೆ ಇಲ್ಲ, ನೀವು ಮಾಡೇಬ್ಯಾಡ್ರಿ. ಏನು ಅವರಿಗೆ ನೆಮ್ಮದಿ ಆಗಿ ಬಾಳೆ ಕೊಡ್ರಿ. ಒಂದು ಸೆಕೆಂಡ್ ಏನದ, ನೀವು ಮಾತಾಡಕ್ ಬಹಳ ಜಾಂಡ ಇದ್ರಿ, ಚಾಣಕ್ಯ ನೀವು ಮಾತಾಡೋ ಒಳಗೆ ವಿಧಾನಸಭಾದೊಳಗೆ ಏನದ ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಮಾತಾಡ್ತೀರಂತ ಈ ಸಭೆಯಲ್ಲಿ ನಾನು ಭಾವಿಸ್ತೀನಿ. ನಿಮ್ಗೊಂದು ಸಂದೇಶ ಕೊಡ್ತಾ ಇದ್ದೀನಿ, ಬಹುತೇಕ ಮಾತಾಡಿ ತೋರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಇದೊಂದು ದಿವಸ ದಯವಿಟ್ಟು ತಾವು ಶಾಸಕರಾಗಿ ಆ ವಿಧಾನಸಭೆಯಲ್ಲಿ ಒಂದು ಸ್ಪೀಕರ್ ಅನುಮತಿ ತಗೊಂಡು ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಒಂದು ತಾವು ಮಾತಾಡ್ಬೇಕಂತ ಈ ಭಾಗದ ನಾನು ಒಬ್ಬ ನಾಗರಿಕತಾಗಿ ಹೇಳ್ತಾ ಇದ್ದೀನಿ. ನೀವು ಮಾಡ್ತೀನಿ ಅಂತ ಭಾವಿಸ್ತೀನಿ. ಬಹಳಷ್ಟು ಜನ ಮಾತಾಡೋದಾರ. ನಾನು ಒಂದು ಮಾತು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. मंजिल उन्हीं को मिलती है जो रास्तों से हार नहीं मानते. मंजिल उन्हीं को मिलती है जो रास्तों से हार नहीं मानते. हौसलों की उड़ान बाकी है, हौसलों की उड़ान बाकी है. मुझे वो जरा वो मुकले पाक बोलने में जरा चुका हो, इसके वास्ते ठीक है. मैं मेरी बातों को यहीं पे खत्म करता हूँ. ನನಗೆ ಮಾತಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಕೊಟ್ಟಿದ್ರಿ, ನನಗೆ ಬಹಳ ಖುಷಿ ಆಯಿತು. ಇಂಥ ಪ್ರೋಗ್ರಾಮ್ ಮಗ್ದೊಮ್ಮೆ ಆಗ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ನಮ್ಮ ಇಂಡಿಯಾ ಸರ್ವ ಎಲ್ಲ ಮುಸಲ್ಮಾನ್ಗಾಗ್ಲಿ ಎಲ್ಲ ಜಾತಿಯ ಎಲ್ಲರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಧನ್ಯವಾದಗಳು ಹೇಳಿ, ಇಂಥ ಪ್ರೋಗ್ರಾಮ್ ನಾವು ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡ್ಬೇಕಂತ ತಮ್ಮೆಲ್ಲರಿಗೆ ಹೇಳ್ಕೊತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.